ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಅದೇ ರೀತಿ ನೋಡ್ಬೋದು, ಇವತ್ತು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಊಟಕ್ಕೆ ಬಂದುಬಿಟ್ಟು ತಿಳಿ ರಸಮ್ ಅಂತಲೇ ಹೇಳ್ಬೋದು, ಬೇಳೆ ಸಾಂಬಾರು ಅಂತಲೇ ಹೇಳ್ಬೋದು. ತೆಲಂಗಾಣ ಸ್ಪೆಷಲ್ ಆದ ಪಪ್ಪು ಚಾರು ಅಂತೇಳಿ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಆ ಪಪ್ಪು ಚಾರಿಗೆ ಬೇಕಾದಂಥ ಸಾಮಾನುಗಳು ನೋಡ್ಕೊಂಬಿಡೋಣ. ಮೊದಲಿಗೆ ಏನಪ್ಪ ಅಂದರೆ 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ, ಒಂದು ಐದು ಹೆಸರು ಬೆಳ್ಳುಳ್ಳಿ, ಒಗ್ಗರಣೆಗೆ ಬಂದುಬಿಟ್ಟು ಸಾಸಿವೆ ಜೀರಿಗೆ, ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ, ರುಚಿಗೆ ತಕ್ಕಷ್ಟು ಸಾಲ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 20 ಎಸಳಷ್ಟು ಕರಿಬೇವಿನ ಸೊಪ್ಪು, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು ಮೆಂತ್ಯ, ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಮೆಂತ್ಯ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಆಮೇಲೆ ಬಂದುಬಿಟ್ಟು 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಅಂತಲೇ ಹೇಳ್ಬೋದು. ಈಗ ನಾವೇನು ಮಾಡಬೇಕಪ್ಪ ಅಂದರೆ ಬ್ಯಾಳಿನ ವಾಶ್ ಮಾಡ್ಕೊಂಬರೋಣ. 1 ಟೈಮ್ 2 ಟೈಮ್ ನೀಟಾಗಿ ತೊಳ್ಕೊಂಡು ಬಂದರೆ. ಈಗೇನಪ್ಪ ಅಂದರೆ ಕುಕ್ಕರಲ್ಲಿ ನೀಟಾಗಿ 2 ಟೈಮ್ ವಾಶ್ ಮಾಡ್ಕೊಂಬಂದಿದ್ದೀನಿ ತೊಗರಿ ಬೇಳೆನ. ಅದಕ್ಕೆ ಬಂದುಬಿಟ್ಟು ಒಂದು ಅರ್ಧ ನೀರು ಹಾಕ್ಕೊಳ್ಳೋಣ. ಒಂದು 1/4 ಲೀಟರಷ್ಟು ನೀರು ಹಾಕ್ಕೊಂಡು ನೋಡ್ಬೋದು ಫ್ರೆಂಡ್ಸ್, ನೀರು ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಮೀಡಿಯಮ್ ಸೈಜಿನ ಒಂದು ಟೊಮೊಟೊ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಅಂತಲೇ ಹೇಳ್ಬೋದು, ಅದನ್ನು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಆಯಿಲ್ನು ಇದಕ್ಕೆ ಹಾಕ್ಕೊಂಡ್ಬಿಡೋಣ. ನೋಡ್ಬೋದು ಆಯಿಲ್ ಹಾಕ್ಕೊಂಡಿದ್ವಿ. ಏನಪ್ಪ ಅಂದರೆ ಕುಕ್ಕರ್ನ ಮುಚ್ಚಳ ಮುಚ್ಚಿ ಒಂದು 6 ವಿಸಿಲ್ ಕೂಗಿಸ್ಕೊಳ್ಳೋಣ. ಗ್ಯಾಸ್ ಹಚ್ಕೊಳ್ಳೋಣ. ಈಗ 6 ವಿಸಿಲ್ ಬರಲಿ ಇದು. ಅಷ್ಟರೊಳಗಡೆ ವಿಸಿಲ್ ಬರೋದ್ರೊಳಗಡೆ ನಾವು ಮೆಂತ್ಯ ಜೀರಿಗೆ ಏನು ತೊಗೊಂಡಿದ್ವಲ್ಲ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈ ಕಡೆ ಈ ಸೈಡ್ ಗ್ಯಾಸ್ ಇಟ್ಕೊಂಡಿದ್ವಿ, ಸಿಮ್ಮಲ್ಲಿ ಇಟ್ಕೋಬೇಕು. ಮೆಂತ್ಯ ಜೀರಿಗೆ ಏನು ತೊಗೊಂಡಿದ್ದಲ್ಲ ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡ್ಬೋದು ಫ್ರೆಂಡ್ಸ್, ಈ ಥರ ಚಟಪಟ ಅಂದ ತಕ್ಷಣ ಫ್ರೈ ಆಗಿದೆ. ಇದು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಇದನ್ನು ಪೌಡ್ರ್ ಮಾಡಿಕೊಂಡು ಬರೋಣ. ಈಗ ನೋಡ್ಬೋದು ಫ್ರೆಂಡ್ಸ್, ಈ ಥರ ಜೀರಿಗೆ ಮೆಂತ್ಯ ಕಾಳು 1-2 ಎಸಳಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಈ ಥರ ಜಜ್ಜಿಟ್ಕೋಬೇಕು. ವಿಸಿಲ್ ಬರ್ತಾ ಇದೆ. ಈಗ ನೋಡ್ಬೋದು ಫ್ರೆಂಡ್ಸ್, ಈಗ 6 ವಿಸಿಲ್ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ, ತಣ್ಣಗಾಗಲಿ. ಸೈಡಲ್ಲಿ ತಣ್ಣಗಾಗಾದ್ರೆ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ನೋಡ್ಬೋದು ಈಗ ಆಯಿಲ್ ಹಾಕ್ಕೊತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಾಯಲಿ. ಈಗ ಎಣ್ಣೆ ಕಾಯ್ದು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಚಟಪಟ ಅಂದ ತಕ್ಷಣ ಬೆಳ್ಳುಳ್ಳಿ, 4 ಎಸಳಷ್ಟು ಬೆಳ್ಳುಳ್ಳಿ, 1 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಇದನ್ನು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಲಿ. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಅವು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೊಂಡು ಫ್ರೈ ಆಗಕ್ಕೆ ಬಿಡೋಣ 1-2 ನಿಮಿಷ. ಈಗ ನೋಡ್ಬೋದು ಫ್ರೈ ಆಗ್ತಾಯಿದೆ. ಕಡೆ ಕುಕ್ಕರ್ ಲಿಡ್ಡನ್ನು ಹೋಗಿದೆಯಲ್ಲ, ತಣ್ಣಗಾಗಿದೆ. ನೋಡ್ಬೋದು ಕುಕ್ಕರ್ ಮುಚ್ಚಳ ತೆಗೆದು ನೋಡೋಣ. ನೋಡ್ಬೋದು ಚೆನ್ನಾಗಿ ಬೇಯ್ದಿದೆ. ಈಗ ಬ್ಯಾಳಿ ಅದನ್ನು ಮ್ಯಾಶ್ ಮಾಡ್ಕೊಂಡು ಬರೋಣ.
ಈ ಥರ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದಕ್ಕೆ ಬಂದುಬಿಟ್ಟು ಹುಣಸೆ ರಸ ಹಾಕ್ಕೊಂಬಿಡೋಣ. ಅದಕ್ಕೇ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಇನ್ನೊಂದು ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಈ ಥರ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಲಿ. ಅದು ಈ ಥರ ಚೆನ್ನಾಗಿ ಕುದಿಬೇಕಾದ್ರೆ ಇದನ್ನು ನೀಟಾಗಿ ಈ ಥರ ಮ್ಯಾಶ್ ಮಾಡಿಕೊಂಡು ಹಾಕ್ಕೊಬೇಕು. ಈ ಥರ ಇದಕ್ಕೆ ಹಾಕ್ಕೋಬೇಕು ಮ್ಯಾಶ್ ಮಾಡಿಕೊಂಡು ನೀಟಾಗಿ. ಈಗ ನೋಡ್ಬೋದು ಚೆನ್ನಾಗಿ ಬೇಯ್ತಾ ಇದೆಲ್ಲ. ಈಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೋಬೇಕು. ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಕೊತ್ತಂಬರಿ ಸೊಪ್ಪನ್ನು ಹೀಗೆ ಹಾಕ್ಕೋಬೇಕು ನೀಟಾಗಿ. ಚೆನ್ನಾಗಿ ಕುದೀಲಿ. ಈಗೇನು ನಾವು ಮೆಂತ್ಯ, ಜೀರಿಗೆ, ಬೆಳ್ಳುಳ್ಳಿ ಮೂರನ್ನು ಮೆಂತ್ಯ ಜೀರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಡ್ರೈ ರೋಸ್ಟ್ ಮಾಡಿ ಜಜ್ಜಿಟ್ಕೊಂಡಂಥ ಮಿಶ್ರಣನೂ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಈಗ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದೀಲಿ. ನೋಡ್ಬೋದು ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಥರ ನೋಡ್ಬೋದು. ನಿಮಗೆ ಇನ್ನೂ ಗಟ್ಟಿ ಬೇಕಂದರೆ ನೀರು ಕಮ್ಮಿ ಹಾಕ್ಕೋಬೋದು, ಇಲ್ಲ ನಮಗೆ ತಿಳಿ ರಸಮ್ ಥರ ಬೇಕಂದರೆ ಇಷ್ಟಿದ್ರೆ ಸಾಕಾಗುತ್ತೆ. ಇದಕ್ಕಿಂತ ಇನ್ನೂ ತೆಳುವಾದರೆ ಅಷ್ಟು ಟೇಸ್ಟ್ ಕೊಡೋಲ್ಲ. ಇಷ್ಟೇ ಇದ್ರೇ ರುಚಿ ಚೆನ್ನಾಗಿರೋದು. ಈ ಥರ ಚೆನ್ನಾಗಿ ಕುದಿಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಆದರೂ ಕುದಿಸ್ಕೋಬೇಕು. ಚೆನ್ನಾಗಿ ಕುದೀಲಿ. ಈಗ ನೋಡ್ಬೋದು ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದೀಲಿ. ಸಿಮ್ಮಲ್ಲಿ ಇಟ್ಕೋಬೇಕು ಗ್ಯಾಸ್. ಚೆನ್ನಾಗಿ ಕುದೀತಾ ಇದೆಯಲ್ಲ. ಈ ಟೈಮಲ್ಲಿ ಏನಪ್ಪ ಅಂದರೆ ಟೇಸ್ಟ್ ಚೆನ್ನಾಗಿ ಬರಬೇಕಂದ್ರೆ ಈ ಥರ ಉದ್ದುದ್ದೆ ಸಿಡ್ಕೊಂಡು ಒಂದು 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ಇನ್ನೊಂದು ನಿಮಿಷ ಕುದ್ರೆ ಸಾಕು. ಚೆನ್ನಾಗಿರೋಂಥ ರಸಮ್ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಈ ಥರ ಬಿಸಿ ಬಿಸಿ ರೈಸ್ ಮಾಡ್ಕೊಂಡು ತಿಂದರೆ ಯಾವ ಉಪ್ಪಿನಕಾಯಿ, ಯಾವ ಪುಡಿ, ಯಾವ ಚಟ್ನಿಗೂ ಇದಾಗಲ್ಲ ಅಂತ ಹೇಳ್ತೀನಿ. ಅಷ್ಟು ಟೇಸ್ಟಾಗಿರುತ್ತೆ. ಈ ತಿಳಿ ರಸಮ್, ಬೇಳೆ ರಸಮ್ ಅಂತಲೇ ಹೇಳ್ಬೋದು, ತಿಳಿ ರಸಮ್ ಅಂತಲೇ ಹೇಳ್ಬೋದು. ತೆಲಂಗಾಣ ಸ್ಪೆಷಲ್ ಪಪ್ಪು ಚಾರು ರೆಡಿಯಾಗಿದೆ. ನೋಡ್ಬೋದು. ಈಗ ಒಂದು ಇದರಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ನಾನು. ನೋಡ್ಬೋದು ಫ್ರೆಂಡ್ಸ್, ಈಗ ತಿಳಿ ರಸಮ್ ರೆಡಿಯಾಗಿದೆ. ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ಈಗ ಚೆನ್ನಾಗಿ ರಸಮ್ ಬಾಯ್ಲ್ಡ್ ಆಗಿದೆ. ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಈಗ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಫ್ರೆಂಡ್ಸ್, ಬಿಸಿ ಬಿಸಿ ರಸಮ್ ರೆಡಿಯಾಗಿದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಪ್ರತಿಯೊಬ್ಬರು ವಿಡಿಯೋನ ಫುಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ಟ್ರೈ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಧನ್ಯವಾದಗಳು.